ಸುರೇಶ ಇಷ್ಟಲ್ಲಿ ಎಲ್ಲ ಹೊಟ್ಟಿದ್ಯಾ? ನಾನು ಮಾದೇವಣ್ಣ ತೋಟ ಕೂಲಿ ಕೆಲಸಕ್ಕೆ ಹೊಟ್ಟಿದ್ದೀನಿ. ಲೇ, ಕೂಲಿ ಕೆಲಸಕ್ಕೆ ಹೋಗ್ತಾನಂತ. ಕೂಲಿ ಕೆಲಸಕ್ಕೆ ಇವರು ರನ್ನತ್ ಸರ್ ಅಂತ ನನ್ನನ್ನು ದುಬೈ ಕಳಿಸ್ತಾ ಇದ್ದಾರೆ. ನಿನ್ನನ್ನು ಬಿಟ್ಟು ಹೋಗೋದು ಬೇಡ ಅಂತ ನಿನ್ನನ್ನು ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ನಾನು. ನಿನ್ನ ಪಾದಕ್ಕೊಂದು ನಮಸ್ಕಾರ. ನನ್ನ ಬಿಟ್ಬಿಡು. ನಾನು ಭಿಕ್ಷೆ ಬೇಡ್ಕೊಂಡಾದ್ರು ರಾಜನ ಥರ ಇದ್ದೆ, ಅದನ್ನು ಹಾಳು ಮಾಡಿದೆ. ಅದನ್ನು ಬಿಸ್ನೆಸ್ ಅಂದೆ, ಇರೋ ಬರೋ ದುಡ್ಡೆಲ್ಲ ಹಾಕಿದೆ. ಅವನೇ ಒತ್ಕೊಂಡೋದ. ಸಿನಿಮಾ ಮಾಡ್ಬಿಡೋಣ, ನೀನು ಹೀರೋ ಮಾಡಿಬಿಡ್ತೀನಿ, ಇಂಡಿಯನ್ ಬ್ಲಾಕ್ ಸ್ಟಾರ್ ಅಂದೆ. ಇರೋ ಆಸ್ತಿ ಎಲ್ಲ ಮಾಡಿದೆ, ಅದು ಉಣ್ಕೊಂಡೋಯ್ತು. ಯಪ್ಪ ಸ್ವಾಮಿ, ಇನ್ನೇನಿಲ್ಲ ಹತ್ರ ಇರೋದಿಷ್ಟೇ. ದಯವಿಟ್ಟು ನನ್ನ ಬಿಟ್ಟುಬಿಡು. ನಾನು ಕೂಲಿ ಊಟಕ್ಕೋಸ್ಕರ ಮಾದೇವಣ್ಣನ ಕೂಲಿ ಕೆಲ್ಸಕ್ಕೆ ಹೋಗ್ತೀನಿ. ನಿನ್ನ ಸಹವಾಸ ಸಾಕು ಸ್ವಾಮಿ, ನನ್ನ ಬಿಟ್ಬಿಡಪ್ಪ. ಲೇ, ನನ್ನ ಸ್ನೇಹಿತ ಒಬ್ಬ ಕೂಲಿ ಕೆಲಸ ಮಾಡೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ ಕಣೋ. ದುಬೈಲಿ ಕೆಲಸ ಮಾಡೋಣ ಬಾರೋ, ಚೆನ್ನಾಗಿ ದುಡಿಬೋದು. ಸರ್, ದುಬೈ ಹೆಂಗಿರುತ್ತೆ ಅಂತ ಹೇಳಿ ಸರ್ ನೀವು ಒಂಚೂರು. ನೀವು ಯಾವತ್ತಾದರೂ ದುಬೈ ನೋಡಿದ್ದೀರಾ? ಇಲ್ಲ, ನೋಡಿಲ್ಲ. ನೀವೆಲ್ಲ ದುಬೈ ಎಲ್ಲ ನೋಡಿರಲ್ಲ ಬಿಡಿ. ನಮ್ಮ ದುಬೈ ಇದೆಯಲ್ಲ, ದೊಡ್ಡ ಸಿಟಿ, ದೊಡ್ಡ ದೊಡ್ಡ ಬಿಲ್ಡಿಂಗ್, ಆಕಾಶದಿಂದ ಮೇಲೆ ಹೋಗಿರುತ್ತೆ. ಆ ರಸ್ತೆ ಇದೆಯಲ್ಲ, ರಸ್ತೆಯಲ್ಲಿ ನಿಮ್ಮ ಮುಖ ನೋಡಿದರೆ ನಿಮ್ಮ ಮುಖ ಕಾಣಿಸುತ್ತೆ ರೀ. ಅಲ್ಲಿ ತಿನ್ನೋ ತಟ್ಟೆಯಿಂದ ಟಾಯ್ಲೆಟ್ ಬೇಸಿನವರಿಗೂ ಚಿನ್ನದಲ್ಲಿ ಮಾಡಿರ್ತೀವಿ ಗೊತ್ತಾ? ಅಷ್ಟು ಶ್ರೀಮಂತರು. ನಮ್ಮ ಜೊತೆ ನೀವು ಬಂದರೆ ನಿಮ್ಮನ್ನು ದೊಡ್ಡ ಶ್ರೀಮಂತರು ಮಾಡ್ತೀವಿ. ಸರ್, ನನ್ನ ಕರ್ಕೊಂಡೋಗ್ತಾ ನಾನು ಬರ್ತೀನಿ. ಕರ್ಕೊಂಡು ಹೋಗೋದು ಅದಕ್ಕೇನಿಲ್ಲ. ನಿಮ್ಮ ಹತ್ರ ಪಾಸ್ಪೋರ್ಟು ವೀಸಾ ಎಲ್ಲ ಇದೆಯಾ? ವೀಸಾ ಸರ್, ಅವನ ಹತ್ರ ಅದೆಲ್ಲ ಇಲ್ಲ ಸರ್. ನೀವು ಅರೇಂಜ್ ಮಾಡಿಬಿಡಿ ಸರ್. ಅರೇಂಜ್ ಮಾಡ್ಬೋದು, ಅದಕ್ಕೇನಿಲ್ಲ. ಒಂದು 2 ಲಕ್ಷ ಅಮೌಂಟ್ ಆಗುತ್ತೆ. ಬೇಗ ಅರೇಂಜ್ ಮಾಡ್ಕೊಳ್ಳೋ, ಹೆಂಗಾರ ಮಾಡಿ. ಈಗಲೇ ಕೊಡ್ತೀನಿ ಸರ್. ನಿನ್ನ ಕಣ್ಣು ಬೀಳ್ಬಾರ್ದ್ರೆ ಇಲ್ಲಿ ಇಟ್ಕೊಂಡಿದ್ದೀನಿ. ಲೇ, ತಗೊಳ್ಳಿ ಸರ್, 1 ಲಕ್ಷ ಇದೆ. ಈ ಚೈನ್ ತಗೊಳ್ಳಿ ಸರ್, ಇದೊಂದು ಲಕ್ಷ. ಡೋಂಟ್ ವರಿ, ಇನ್ನೊಂದು 2 ದಿನದಲ್ಲೇ ನಿಮ್ಗೊಂದು ವಿಷಯ ರೆಡಿ ಮಾಡ್ತೀನಿ. ವೀಸಾ ಅಲ್ಲ, ಸಾರಿ ವೀಸಾ. ಓಕೆ, ಇನ್ನೊಂದು 2 ದಿನದಲ್ಲಿ ಬಟ್ಟೆ ಬರೀ ಏನೆಲ್ಲ ಪ್ಯಾಕ್ ಮಾಡ್ಕೊಂಡು ಇದೇ ಜಾಗ ಬನ್ನಿ, ಬರೋಣ. ಲೇ, 2 ದಿನ ಅಂತ ಹೇಳಿದ್ರೆ ಪ್ಯಾಕಿಂಗ್ ಮಾಡೋಣ. ಬೇಗ ನೋಡಿ, ಹೋಗೋಣ ಬಾ. ರಮೇಶ, ವಿಮಾನದಲ್ಲಿ ಉಚ್ಚೆ ಬೇಕಂದ್ರೆ ನಿಲ್ಲಿಸ್ತಾರಾ? ಲೇ, ಉಚ್ಚೆಗೆ ಅದಕ್ಕೆ ಇದಕ್ಕೆ ಎಲ್ಲ ಅಲ್ಲೇ ವ್ಯವಸ್ಥೆ ಇರುತ್ತೆ. ಸುಮ್ಮನಿರು. ನಾನಿಲ್ಲಿ ಏರ್ಪೋರ್ಟಿಗೆ ಲೇಟ್ ಆಗ್ತದೆ, ಕ್ಯಾಬ್ ಬಂದಿಲ್ಲ ಅಂತ ನೋಡ್ತಾ ಇದ್ರೆ ಇವನೊಬ್ಬ. ಸೂರ್ಯ, ಏನು ಕೆಲ್ಸಕ್ಕೆ ಬರದೆ ಇಲ್ಲೇ ನಿಂತಿದ್ಯಾ? ಏನೋ ಕೆಲ್ಸಕ್ಕೆ? ನಿಮ್ಮ ತೋಟಕ್ಕೆ ನೀನು ಕೊಡ 300 ರೂಪಾಯಿಗೆ ಬೆಳಗ್ಗೆ ಸಂಜೆವರೆಗೂ ಕಷ್ಟಪಡ್ಬೇಕಂತ. ನಾವು ಕೆಲ್ಸಕ್ಕೋಸ್ಕರ ದುಬೈ ಹೋಗ್ತಾ ಇದೀವಿ. ದುಬೈಗ? ಸಂಬಳ ಎಷ್ಟು ಗೊತ್ತಾ? 2 ಲಕ್ಷ. 2 ಲಕ್ಷ ವರ್ಷಕ್ಕಲ್ಲ, ತಿಂಗಳಿಗೆ. ಓಹೋ, ದುಬೈಗೆ? ಎಸ್, ಇನ್ನು 2 ಇಯರ್ಸ್, ಓನ್ಲಿ 2 ಇಯರ್ಸ್ ವೆಯ್ಟ್ ಮಾಡು. ವಾಪಸ್ ಬಂದ ತಕ್ಷಣ ನಿಂದೆ ತೋಟ ತಗೋತೀನಿ, ನೀನು ಕೆಲ್ಸಕ್ಕೆ ಬರಬೇಕು ನಮ್ಮ ತೋಟಕ್ಕೆ. ಇವರು ನನ್ನ ಕುಚಿಕ ನಾವಿಬ್ರು ದುಬೈಗೆ ಹೋಗ್ತಾ ಇರೋದು ಕೆಲಸಕ್ಕೆ. ಒಟ್ಟಿಗೆ ಹೋಗ್ತಾ ಇದ್ದೀರಾ? ಒಟ್ಟಿಗೆ ಹೋಗ್ತಿರೋದು ನಾವಿಬ್ರು. ಯಾರು ಕರ್ಕೊ ಹೋಗ್ತಾ ಇರೋದು? ನಮ್ಮ ರನ್ನತ್ ಸರ್, ಇಲ್ಲೇ ಫಾರ್ಮ್ ಹೌಸ್ ಇಲ್ಲ ಅವರದ್ದು, ಅವರೇ. ಓ, ರನ್ನಾಜ್ ಕಡೆಯವರಾ? ಅಂದ್ರೆ ಇನ್ಮೇಲೆ ನೀವು ರನ್ನಾಜ್ ಸಂತ್ರಸ್ತರು. ಏನಂಗಂದ್ರೆ? ಅದೇನಪ್ಪ, ರನ್ನತ್ ಸ್ವಂತದವರು ಅಂತ ಹೇಳ್ತಿರೋದು. ಆಫ್ ಕೋರ್ಸ್, ಐ ಆಮ್ ರಿಲೇಟಿವ್ಸ್. ಸೂರ್ಯ, ಇವೆಲ್ಲ ಸುಳ್ಳು. ಯಾವ ಕೆಲಸನೂ ಇಲ್ಲ, ಎಂಥದ್ದು ಇಲ್ಲ. ನಿಮ್ಗೆ ಅವ್ನು ಮಂಗ ಮಾಡೋನೆ. ಸುಮ್ಮನೆ ಇದೆಲ್ಲ ಬಿಟ್ಬಿಟ್ಟು ಬಂದು ಕೆಲಸ ಮಾಡೋ. ಏ ಸ್ವಾಮಿ, ನಾವು ಹೋಗ್ತೀವಿ ಅಂತ ನಿಮ್ಗೆ ಉರಿನಾ? ಯಾಕೆ ಬಡವ್ರ ಮಕ್ಕಳು ಬೆಳಿಬಾರ್ದಾ? ಬೆಳೀರಪ್ಪ, ಬೆಳೀರಿ. ಅವ್ನು ಯಾರೋ ರನ್ನಜ್ಜ್ ಅಂತ ಹೇಳ್ದೆ ಅಲ್ಲ, ಅವ್ನು ಒಂದು ಫೋನ್ ಮಾಡಿ ನೋಡು. ಹಂಗೆ ಮೋಸ ಮಾಡೋಲ್ಲ. ಮಾತಾಕೆ ಫೋನ್ ಮಾಡಿ ಗೆಳೆಯ. ಸುಮ್ಮನೆ ಅವ್ರ ಮಾತು ಕೇಳ್ಕೊಂಡು ನಂಗೆ ಫೋನ್ ಮಾಡು ಗೆಳೆಯ, ಮಾಡು. ತೋರ್ಸೇ ಬಿಡ್ತೀನಿ ನಿಮಗೂ. ಮಾಡಪ್ಪ. ನೋಡಿಗ ಗೊತ್ತಾಗುತ್ತೆ. ನಮ್ಮ ರನ್ನಜ್ ಸರ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಏನು ಬರ್ತಾ ಇದೆ? ಸ್ವಿಚ್ ಆಫ್. ಸ್ವಿಚ್ ಆಫು? ಇನ್ ಲೈಫಲ್ಲಿ ಅವ್ನ ನಂಬರು ಸ್ವಿಚ್ ಆನ್ ಆಗಲ್ಲ. ಸೂರ್ಯ, ನಾನು ಹೇಳಿದ್ದೀನಿ ಅವನು ಮೋಸ ಮಾಡ್ತಾನೆ, ಅವ್ನು ಫ್ರಾಡು ಅಂತ. ನನ್ನ ಮಾತು ಕೇಳ್ತಾ ಇಲ್ವಲ್ಲ? ನಿಮ್ಮ ಥರ ಎಷ್ಟು ಜನಕ್ಕೆ ಮಂಗ ಮಾಡೋನೆ ಗೊತ್ತಾ ಅವನು? ಏನಪ್ಪ, ಎಷ್ಟು ಕೊಟ್ಟಿದೆ? 3 ಲಕ್ಷ. 3 ನಾಮ. ನಿಂದು? 2 ಲಕ್ಷ ಸರ್. ನಿನಗೆ 2 ನಾಮ. ಸುಮ್ಮನೆ ಬಂದು ನನ್ನ ಹತ್ರ ಕೆಲಸ ಮಾಡೋ, ತಿನ್ನಕ್ಕೆ ಅನ್ನ ಸಿಗುತ್ತೆ. ಫಾರಿನ್ಗೆ ಹೋಯ್ತಾನಂತೆ. ನಿಂದು ಅದೇ, ನೀನು ಬಪ್ಪ, ಇಬ್ರಿಗೂ ಕೆಲಸ ಕೊಡ್ತೀನಿ ಬನ್ನಿ. ಮಗ, ಒಳ್ಳೆ ದುಡ್ಡು ಒಡವೆ ಸಿಕ್ಕಿದೆ ಈ ಸತಿ ಹಂಚ್ಕೊಳ್ಳೋದು ಬೇಡ. ಮತ್ತೆ ಗೋವಾಕ್ಕೆ ಹೋಗಿ ಎಂಜಾಯ್ ಮಾಡೋಣ ಇಬ್ರು. ಗೋವಾ? ಬಾಡಿ ಮಸಾಜು, ಎಣ್ಣೆ, ಬೀಚಲ್ಲಿ ಬಿತ್ಕೊಂಡು ಫುಲ್ ಮಜಾ ಆಡ್ಬೇಡ ಇವತ್ತು. ಸೂಪರ್ ಮಗ. ಕೊಡಮ್ಮ, ಕಮಾನ್, ಹತ್ತು ನೋಡಿ. ನಾನು ರಮೇಶ್. ನಾನು ಸುರೇಶ್. ನಮ್ಮ ಬಗ್ಗೆ ಗೊತ್ತಲ್ಲ. ನಮಸ್ಕಾರ.